ಹಾಯ್ ಎಲ್ರಿಗೂ ನಮಸ್ಕಾರ. ಹೃದಯ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ಭಕ್ತರೇ, ನವರಾತ್ರಿ ಹಬ್ಬದ ಪ್ರತಿದಿನವೂ ನಾವು ದುರ್ಗಾದೇವಿಯ ವಿಭಿನ್ನ ರೂಪಗಳನ್ನು ಆರಾಧಿಸ್ತೇವೆ. ಆ ರೀತಿ ನವರಾತ್ರಿ ಹಬ್ಬದ 7ನೇ ದಿನ ಅಂದರೆ 2025 ಸೆಪ್ಟೆಂಬರ್ 28ರಂದು ತಾಯಿ ಕಾಳರಾತ್ರಿ ದೇವಿಯ ಪೂಜೆಯನ್ನು ಮಾಡಲಾಗುತ್ತದೆ. ಕಾಳರಾತ್ರಿ ದೇವಿಯ ಸ್ವರೂಪ ಹೇಗಿರುತ್ತೆ ಅಂತಂದರೆ, ಕಾಳಿಯೇ ಸ್ವರೂಪ. ದುರ್ಗಾದೇವಿಯ 7ನೇ ರೂಪವಾಗಿ ಕಾಣಿಸಿಕೊಂಡಿರುವ ಕಾಳರಾತ್ರಿ ತನ್ನ ಕಡು ಕಪ್ಪು ಮೈಬಣ್ಣದಿಂದ ಹಾಗೂ ಉಗ್ರ ಸ್ವರೂಪದಿಂದ ಪ್ರಸಿದ್ಧಳು. ಕತ್ತೆಯ ಮೇಲೆ ಸವಾರಿ ಮಾಡುವ ಈ ದೇವಿ 4 ಕೈಗಳನ್ನು ಹೊಂದಿರ್ತಾಳೆ. ಬಲಗೈಯಲ್ಲಿ ಆಶೀರ್ವಾದ ನೀಡುವ ವರ್ಮುದ್ರಾ ಹಾಗೂ ಭಯ ನಿವಾರಕ ಅಭಯ ಮುದ್ರೆಯಲ್ಲಿ ಕಾಣಿಸಿಕೊಳ್ತಾಳೆ. ಎಡಗೈಯಲ್ಲಿ ಖಡ್ಗ ಮತ್ತು ಕಬ್ಬಿಣದ ಕತ್ತಿಯನ್ನು ಹಿಡಿದಿರ್ತಾಳೆ. ಅವಳ ಬಾಯಿಂದ ಚಾಚಿಕೊಂಡಿರುವ ನಾಲಿಗೆ, ಸುತ್ತಮುತ್ತಲಿರುವ ಜ್ವಾಲೆಗಳು ಇವು ಅವಳ ಉರಿಯುವ ಶಕ್ತಿ ಮತ್ತು ದುಷ್ಟರನ್ನು ಸುಡುವ ಸಾಮರ್ಥ್ಯವನ್ನು ಸಂಕೇತಿಸುತ್ತವೆ. ಹಾಗಾದರೆ 2025ರಲ್ಲಿ ಕಾಳರಾತ್ರಿ ದೇವಿಯನ್ನು ಪೂಜೆ ಮಾಡುವ ಶುಭ ಮುಹೂರ್ತ ಏನು ಅಂತಂದರೆ, ಸೆಪ್ಟೆಂಬರ್ 28ರಂದು ಬ್ರಹ್ಮ ಮುಹೂರ್ತ ಶುರುವಾಗುವಂಥದ್ದು ಬೆಳಗ್ಗೆ 4:36 ಬೆಳಗ್ಗೆ 5:24 ಇರುತ್ತೆ. ಇನ್ನು ಅಭಿಜಿತ್ ಮುಹೂರ್ತ ಬಂದು ಮಧ್ಯಾಹ್ನ 11:56 ಮಧ್ಯಾಹ್ನ 12:46 ಇರುತ್ತೆ. ಇನ್ನು ಅಮೃತ ಕಾಲ ಬೆಳಗ್ಗೆ 9:32 ಬೆಳಗ್ಗೆ 11:12 ಇರುತ್ತೆ. ಜೊತೆಗೆ ಗೋಧೂಳಿ ಮುಹೂರ್ತ ಬಂದು ಸಂಜೆ 6:51 ಸಂಜೆ 7:14 ಇರುತ್ತೆ. ಈ ಸಮಯಗಳಲ್ಲಿ ಪೂಜೆ ಮಾಡಿದರೆ ತಾಯಿ ಕಾಳರಾತ್ರಿ ವಿಶೇಷ ಕೃಪೆಯನ್ನು ನೀಡುತ್ತಾಳೆ ಎಂದು ನಂಬಲಾಗಿದೆ. ಹಾಗಾದರೆ ದೇವಿಯನ್ನು ಪೂಜೆ ಮಾಡುವ ವಿಧಾನ ಏನು ಅಂತಂದರೆ, ನವರಾತ್ರಿಯ 7ನೇ ದಿನದಂದು ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ಶುದ್ಧರಾಗಬೇಕು. ಪೂಜೆ ಸ್ಥಳವನ್ನು ಶುದ್ಧಗೊಳಿಸಿ ಕಾಳರಾತ್ರಿ ದೇವಿಯ ಚಿತ್ರ ಅಥವಾ ವಿಗ್ರಹವನ್ನು ಪ್ರತಿಷ್ಠಾಪಿಸಬೇಕು. ಕುಂಕುಮ, ಅಕ್ಕಿ, ದೀಪ ಮತ್ತು ಧೂಪವನ್ನು ಅರ್ಪಿಸಬೇಕು. ತಾಯಿ ಕಾಳರಾತ್ರಿಗೆ ರಾತ್ರಿ ರಾಣಿ ಹೂವುಗಳು ಮತ್ತು ಬೆಲ್ಲದ ನೈವೇದ್ಯವನ್ನು ಸಮರ್ಪಿಸಬೇಕು. ಕೊನೆಗೆ ದೀಪದಿಂದ ಆರತಿಯನ್ನು ಮಾಡಿ ದುರ್ಗಾ ಸಪ್ತಶತಿ, ದುರ್ಗಾ ಚಾಲಿಸ ಮತ್ತು ಕಾಳರಾತ್ರಿ ಮಂತ್ರಗಳನ್ನು ಪಠಿಸಬೇಕು. ಈ ದಿನ ಕೆಂಪು ಬಣ್ಣದ ವಸ್ತ್ರವನ್ನು ಧರಿಸಿ ಕೆಂಪು ಚಂದನದ ಜಪಮಾಲೆಯೊಂದಿಗೆ ಮಂತ್ರಗಳನ್ನು ಜಪಿಸುವುದು ಅತ್ಯಂತ ಶುಭಕರ ಅಂತ ಹೇಳಲಾಗಿದೆ. ಅದು ಲಭ್ಯವಿಲ್ಲದಿದ್ದರೆ ರುದ್ರಾಕ್ಷ ಮಾಲೆಯನ್ನು ಬಳಸಬಹುದು. ಇನ್ನು ಕಾಳರಾತ್ರಿ ದೇವಿಯ ಮಹತ್ವ ಏನು ಅಂತ ಅಂದರೆ, ತಾಯಿ ಕಾಳರಾತ್ರಿ ಅಜ್ಞಾನವನ್ನು ದೂರ ಮಾಡುವ, ಕತ್ತಲೆಯನ್ನು ನಾಶ ಮಾಡುವ, ಭಯವನ್ನು ತೊಡೆದು ಹಾಕುವ ಶಕ್ತಿ. ಅವಳನ್ನು ಆರಾಧಿಸಿದರೆ ದುಷ್ಟಶಕ್ತಿಗಳು ನಾಶವಾಗುತ್ತವೆ, ಶತ್ರುಗಳು ಸೋಲುತ್ತಾರೆ, ಜೀವನದಲ್ಲಿರುವ ಅಡೆತಡೆಗಳು ದೂರವಾಗುತ್ತವೆ. ಭಕ್ತರಿಗೆ ಧೈರ್ಯ, ಶಕ್ತಿ ಮತ್ತು ಆತ್ಮವಿಶ್ವಾಸವನ್ನು ನೀಡುತ್ತಾಳೆ. ಕಾಳರಾತ್ರಿಯ ಆರಾಧನೆಯಿಂದ ನಕಾರಾತ್ಮಕ ಶಕ್ತಿಗಳು ಸಂಪೂರ್ಣ ನಾಶವಾಗುತ್ತವೆ ಎನ್ನುವ ನಂಬಿಕೆ ಇದೆ. ಹಾಗಾದರೆ ಕಾಳರಾತ್ರಿಯ ಮಂತ್ರಗಳು ಯಾವ್ಯಾವು ಅಂತ ನೋಡೋದಾದರೆ, ಮೊದಲನೇ ಮಂತ್ರ ಓಂ ಕ್ಲೀಂ ಕಾಳರಾತ್ರಿ ಮಹಾಕ್ರೂರೀಂ ಜಪಾಮಿ ನಮಃ. ಎರಡನೇ ಮಂತ್ರ ಓಂ ಏಂ ಹ್ರೀಂ ಕ್ಲೀಂ ಕಾಳರಾತ್ರ್ಯೈ ನಮಃ. ಮೂರನೇ ಮಂತ್ರ ಯಾ ದೇವಿ ಸರ್ವಭೂತೇಷು ಕಾಳರಾತ್ರಿ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಈ ಮಂತ್ರಗಳನ್ನು ಪಠಣೆ ಮಾಡಿದ್ರೆ ಕಾಳರಾತ್ರಿಯನ್ನು ಒಲಿಸಿಕೊಳ್ಳುವ ಒಂದು ವಿಶೇಷ ಶಕ್ತಿಯನ್ನು ನಾವು ಪಡ್ಕೊಳ್ತೀವಿ. ಭಕ್ತರೇ, ನವರಾತ್ರಿ 2025ರ 7ನೇ ದಿನ ತಾಯಿ ಕಾಳರಾತ್ರಿ ಪೂಜೆಯನ್ನು ಮಾಡೋದ್ರಿಂದ ಶತ್ರುಗಳು ನಾಶವಾಗ್ತಾರೆ. ಹಾಗೆ ದುಷ್ಟಶಕ್ತಿಗಳಿಂದ ರಕ್ಷಣೆ ಕೂಡ ದೊರೆಯುತ್ತೆ. ಜೀವನದ ಕತ್ತಲೆಯು ದೂರವಾಗಿ ಧೈರ್ಯ ಮತ್ತು ಶಕ್ತಿಯಿಂದ ನಮ್ಮ ಜೀವನವು ಪ್ರಕಾಶಮಾನವಾಗುವುದಂತೂ ಸತ್ಯ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಕಾಳರಾತ್ರಿಯ ಆರಾಧನೆಯನ್ನು ಹೇಗೆ ಮಾಡಬೇಕು, ಯಾವ ಶುಭ ಮುಹೂರ್ತದಲ್ಲಿ ಮಾಡಬೇಕು, ಜೊತೆಗೆ ಅವಳ ಮಹತ್ವ ಏನು, ಈ ಎಲ್ಲದರ ಬಗ್ಗೆ ತಿಳ್ಕೊಂಡಿದ್ದೀರಾ. ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ. ಇಷ್ಟ ಆದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ. ಹಾಗೆ ಜೈ ಮಾತಾದಿ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದ್ರೆ ಬೇರೆಯವ್ರಿಗೂ ಕೂಡ ಇದನ್ನು ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪಕ್ಕದಲ್ಲೇ ಬೆಲ್ ನೋಟಿಫಿಕೇಷನ್ ಐಕಾನ್ ಕೂಡ ಇರುತ್ತೆ, ಅದನ್ನು ನೀವು ಪ್ರೆಸ್ ಮಾಡಿ ಎನೇಬಲ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವಂತಹ ವೀಡಿಯೋಸ್ಗಳನ್ನ ನೀವು ಮಿಸ್ ಮಾಡದೆ ನೋಡ್ಬೋದು. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ, ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು. ಜೈ ಮಾತಾದಿ.